ಎಲ್ರಿಗೂ ನಮಸ್ಕಾರ. ನಾಳೆ ರಥಸಪ್ತಮಿ. ರಥಸಪ್ತಮಿಯ ಪೂಜಾ ವಿಧಾನ ಹೇಗೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋ ನೋಡೋಣ. ರಥಸಪ್ತಮಿ ಮಾಘ ಮಾಸದ ಶುಕ್ಲ ಪಕ್ಷ 7ನೇ ದಿನದಂದು ಆಚರಿಸಲಾಗುವುದು. ಪ್ರಮುಖ ಹಿಂದೂ ಹಬ್ಬವಾಗಿದೆ. ಸೂರ್ಯ ದೇವರ ಪೂಜೆಯನ್ನು ಒಳಗೊಂಡ ಈ ಹಬ್ಬವು ವೃತ್ತಿಪರ ಮತ್ತು ವ್ಯಾಪಾರದಲ್ಲಿ ಯಶಸ್ಸನ್ನು ತರುತ್ತದೆ ಎಂದು ನಂಬಲಾಗಿದೆ. ರಥಸಪ್ತಮಿಯ ದಿನಾಂಕ ಅಂದರೆ ನಾಳೆ. ಪೂಜಾ ವಿಧಾನ, ಶುಭ ಮುಹೂರ್ತ ಹಾಗೂ ಈ ಹಬ್ಬದ ಮಹತ್ವವನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೂರ್ಯ ದೇವರಿಗೆ ಹೇಗೆ ಅರ್ಘ್ಯವನ್ನು ಅರ್ಪಿಸಬೇಕು ಮತ್ತು ಧಾರ್ಮಿಕ ಪ್ರಯೋಜನಗಳೇನು ಎಂದು ನೋಡೋಣ. ಹಿಂದೂ ಧರ್ಮದಲ್ಲಿ ರಥಸಪ್ತಮಿಗೆ ವಿಶೇಷ ಮಹತ್ವವಿದೆ. ಇದನ್ನು ಮಾಘ ಸಪ್ತಮಿ ಎಂದು ಸಹ ಕರೆಯುತ್ತಾರೆ, ಏಕೆಂದರೆ ಇದನ್ನು ಮಾಘ ಮಾಸದ ಶುಕ್ಲ ಪಕ್ಷದ 7ನೇ ದಿನದಂದು ಆಚರಿಸಲಾಗುತ್ತದೆ. ಈ ದಿನ ಭಕ್ತರು ಸೂರ್ಯ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಹಿಂದೂ ಧರ್ಮದ ಎಲ್ಲ ಸಪ್ತಮಿಗಳಲ್ಲಿ ರಥಸಪ್ತಮಿಯನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ. ಈ ದಿನ ಸೂರ್ಯ ದೇವರನ್ನು ಪೂಜಿಸುವುದರಿಂದ ವ್ಯಕ್ತಿಯು ವೃತ್ತಿ ಮತ್ತು ವ್ಯವಹಾರದಲ್ಲಿ ಮತ್ತು ಆರೋಗ್ಯದಲ್ಲಿ ಪ್ರಗತಿ ಹೊಂದುತ್ತಾನೆ ಮತ್ತು ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂದು ನಂಬಲಾಗಿದೆ. ರಥಸಪ್ತಮಿಯ ತಿಥಿ ಹೀಗಿದೆ. ರಥಸಪ್ತಮಿ 2025 ದಿನಾಂಕ ಫೆಬ್ರವರಿ 4. ರಥಸಪ್ತಮಿ ತಿಥಿ ಆರಂಭದ ಸಮಯ ಫೆಬ್ರವರಿ 4, 2025 ನಸುಕಿನ ಜಾವ ಅಂದರೆ ಬೆಳಗಿನ ಜಾವ 4:36ರಿಂದ. ರಥಸಪ್ತಮಿಯ ತಿಥಿ ಅಂತ್ಯದ ಸಮಯ ಫೆಬ್ರವರಿ 5, 2025 ಮಧ್ಯರಾತ್ರಿ 2:30 ತನಕ. ರಥಸಪ್ತಮಿ ಸ್ನಾನದ ಸಮಯ ಹೀಗಿದೆ. ಫೆಬ್ರವರಿ 4, 2025 ಅಂದರೆ ನಾಳೆ ಬೆಳಗ್ಗೆ 5:22ರಿಂದ 7:09 ಮಾಡಬಹುದು. ಉದಯ ತಿಥಿಯ ಆಧಾರದ ಮೇಲೆ ಫೆಬ್ರವರಿ 4 ಅಂದರೆ ರಥಸಪ್ತಮಿಯನ್ನು ನಾಳೆಯೇ ಆಚರಿಸಲಾಗುತ್ತದೆ. ಸೂರ್ಯೋದಯ ಸಮಯ ಫೆಬ್ರವರಿ 4, 7:09. ಸೂರ್ಯಾಸ್ತದ ಸಮಯ ಫೆಬ್ರವರಿ 4, 6:12. ರಥಸಪ್ತಮಿಯ ಶುಭ ಮುಹೂರ್ತ ಹೀಗಿದೆ. ಪಂಚಾಂಗದ ಪ್ರಕಾರ ರಥಸಪ್ತಮಿಯ ದಿನದಂದು ಸ್ನಾನಕ್ಕೆ ಶುಭ ಮುಹೂರ್ತವು ಮುಂಜಾನೆ ಅಂದರೆ 5:22ರಿಂದ 7:09 ಇರುವುದು. ಈ ಸಮಯದಲ್ಲಿ ನೀವು ಸ್ನಾನ ಮಾಡಿ ಸೂರ್ಯ ದೇವರಿಗೆ ಪ್ರಾರ್ಥನೆ ಮಾಡಿ ಅರ್ಘ್ಯವನ್ನು ಅರ್ಪಿಸಿ ಪೂಜೆ ಸಲ್ಲಿಸಬಹುದು. ರಥಸಪ್ತಮಿಯ ಪೂಜಾ ವಿಧಿ ಹೀಗಿದೆ. ರಥಸಪ್ತಮಿಯ ದಿನ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕು. ಇದರ ಜೊತೆಗೆ ಸ್ನಾನ ಮಾಡುವಾಗ ತಲೆ, ಭುಜ, ಕತ್ತು, ಪಾದ ಸೇರಿದಂತೆ ದೇಹದ ವಿವಿಧ ಭಾಗಗಳಲ್ಲಿ ಎಕ್ಕದ ಎಲೆಯನ್ನು, ಬಿಳಿ ಎಕ್ಕದ ಎಲೆಯನ್ನು ಇಟ್ಟು ಸ್ನಾನ ಮಾಡಿ ಸೂರ್ಯನ 108 ಹೆಸರುಗಳನ್ನು ಉಚ್ಚರಿಸಿ ಸೂರ್ಯ ನಮಸ್ಕಾರ ಮಾಡುವ ಪದ್ಧತಿ ಇದೆ. ಹೀಗೆ ಮಾಡುವುದರಿಂದ ಸೂರ್ಯದೇವನ ಆಶೀರ್ವಾದವು ದೊರೆಯುತ್ತದೆ. 108 ಬಾರಿ ನಾಮಗಳನ್ನು ಪಠಿಸಲು ಸಾಧ್ಯವಾಗದಿದ್ದರೆ ಸೂರ್ಯನ 12 ನಾಮಗಳನ್ನು ಜಪಿಸಿ ಸೂರ್ಯದೇವನಿಗೆ ನಮಸ್ಕಾರ ಮಾಡಬಹುದು. ಅದಾದ ನಂತರ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಮತ್ತು ನಿಧಾನವಾಗಿ 2 ಕೈಗಳಿಂದ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಸ್ನಾನದ ನಂತರ ಈ ಕೆಲಸವನ್ನು ತಪ್ಪದೇ ಪೂಜೆ ಮಾಡಬೇಕು. ಮಂತ್ರಗಳನ್ನು ಪಠಿಸಿ ಅರ್ಘ್ಯವನ್ನು ಅರ್ಪಿಸಿದ ನಂತರ ತುಪ್ಪದ ದೀಪವನ್ನು ಬೆಳಗಬೇಕು. ಇದಾದ ನಂತರ ಸೂರ್ಯದೇವರಿಗೆ ಹೂಗಳು, ಧೂಪದ್ರವ್ಯ ಮತ್ತು ಕರ್ಪೂರವನ್ನು ಬಳಸಲು ಮರೆಯದಿರಿ. ಇದು ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಮತ್ತು ಯಶಸ್ಸಿನ ಹೊಸ ಹಾದಿಗಳನ್ನು ತೆರೆಯುತ್ತದೆ. ರಥಸಪ್ತಮಿಯ ಮಹತ್ವ ಹೀಗಿದೆ. ಸೂರ್ಯ ಸಪ್ತಮಿಯಂದು ಸೂರ್ಯನನ್ನು ಪೂಜಿಸುವುದರಿಂದ ಜನರು ಶಾಶ್ವತ ಫಲವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ. ಅಲ್ಲದೆ ಭಗವಾನ್ ಭಾಸ್ಕರನು ಪ್ರಸನ್ನನಾಗುತ್ತಾನೆ ಮತ್ತು ತನ್ನ ಭಕ್ತರಿಗೆ ಸಂತೋಷ, ಸಮೃದ್ಧಿ, ಉತ್ತಮ ಆರೋಗ್ಯವನ್ನು ನೀಡುತ್ತಾನೆ ಎಂಬ ನಂಬಿಕೆ ಇದೆ. ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ರಥಸಪ್ತಮಿಯ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.